ಕರ್ನಾಟಕ ಏಕೀಕರಣಗೊಂಡು 70 ವರ್ಷ. ನವೆಂಬರ್ ತಿಂಗಳಲ್ಲಿದ್ದೀವಿ. ನವೆಂಬರ್ ತಿಂಗಳಿನಲ್ಲಿ ರಾಜ್ಯೋತ್ಸವವನ್ನು ಇಡೀ ತಿಂಗಳು ಆಚರಿಸ್ತೀವಿ, ಸಂಭ್ರಮದಿಂದ ಆಚರಿಸ್ತೀವಿ, ಖುಷಿಯಿಂದ ಆಚರಿಸ್ತೀವಿ, ನಾಡನ್ನು ಸಂಭ್ರಮಿಸ್ತೀವಿ. ಯಾಕಂದರೆ ಕನ್ನಡಿಗರು ಬ್ರಿಟಿಷರ ಕಾಲದಲ್ಲಿ ಹರಿದು ಹಂಚಿ ಹೋಗಿದ್ರು, ಬೇರೆ ಬೇರೆ ರಾಜ್ಯಗಳಾಗಿದ್ರು, ಬೇರೆ ಬೇರೆ ಆಡಳಿತಕ್ಕೆ ಒಳಗಾಗಿದ್ರು. ಇವರೆಲ್ಲರೂ ಕೂಡ ಒಗ್ಗೂಡಿರುವಂಥದ್ದು ನವೆಂಬರ್ 1, 1956ರಲ್ಲಿ ನಾವೆಲ್ಲರೂ ಒಗ್ಗೂಡಿರ್ತಕ್ಕಂತಹ ತಿಂಗಳಿದು. ಆದರೆ ಈ ಸಂದರ್ಭದಲ್ಲಿನೇ ಶಾಸಕ ರಾಜು ಕಾಗೆ ಪ್ರತ್ಯೇಕ ಕೂಗನ್ನು ಮೊಳಗಿಸಿದ್ದಾರೆ. ಯಾಕೆ ಹಾಗಾದರೆ ಪ್ರತ್ಯೇಕತೆ? ಏನಿವರ ಉದ್ದೇಶ? ಏನು ಕೇಳ್ತಿದ್ದಾರೆ? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗಿಸಿದ್ದಾರೆ ಕಾಗೆ. ಯಾವ್ಯಾವಾಗ ಇವರ ಕೆಲಸಗಳಾಗೋದಿಲ್ಲೋ ಆಗೆಲ್ಲ ಇವರಿಗೆ ನೆನಪಾಗುವಂಥದ್ದು ಇಂಥದ್ದೊಂದು ಅಸ್ತ್ರ. ಈ ಕಾರಣಕ್ಕಾಗಿ ರಾಜಕ್ಕಾಗಿ ಉಳಿದವರ ರೀತಿಯಲ್ಲಿ ಕೇವಲ ಸ್ಟೇಟ್ಮೆಂಟ್ಗೆ ಸೀಮಿತ ಆಗಿಲ್ಲ, ಪ್ರತ್ಯೇಕ ರಾಜ್ಯ ಕೇಳಿ ಪತ್ರವನ್ನು ಬರೆದಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಪತ್ರ ಬರೆದಿದ್ದಾರೆ. ಯಾರ್ಯಾರಿಗೆ ಪತ್ರ ಬರೆದಿದ್ದಾರೆ? ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಮನವಿಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ರಾಜ್ಯಪಾಲರಿಗೆ, ರಾಷ್ಟ್ರಪತಿಯವರಿಗೆ, ಪ್ರಧಾನಿಯವರಿಗೆ, ಹೀಗೆ ಕಾಗೆಯವರು ಪತ್ರವನ್ನು ರವಾನೆ ಮಾಡಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಿ, ಗವರ್ನರ್, ಮುಖ್ಯಮಂತ್ರಿಗಳಿಗೂ ಕೂಡ ಕಾಗೆಯವರು ಪತ್ರ ಬರೆದಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲೂ ಕೂಡ ದನಿ ಎತ್ತುವುದಕ್ಕೆ ರಾಜು ಕಾಗೆ ತಯಾರಿ ಮಾಡ್ಕೊಂಡಿದ್ದಾರೆ. ತಾನು ಈ ಬಗ್ಗೆ ಮಾತನಾಡಬೇಕು ಅಂತೇಳಿ ಅವರು ತಯಾರಿ ಮಾಡ್ಕೊಂಡಿದ್ದಾರಂತೆ ರಾಜು ಕಾಗೆ. ಆ ಮೂಲಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತಹ ಕೂಗನ್ನು ಮೊಳಗಿಸ್ತಾ ಇದ್ದಾರೆ. ಇದರ ಪತ್ರದಲ್ಲಿರುವಂಥ ಅಂಶಗಳು ಏನೇನು ಅನ್ನೋದನ್ನು ನಾವು ಗಮನಿಸೋಣ. ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳ ನಿರ್ಲಕ್ಷ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. 15 ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ರಚನೆಯನ್ನು ಆಗಬೇಕು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಲತಾಯಿ ಧೋರಣೆ, ತಾರತಮ್ಯ ಆಗ್ತಾ ಇದೆ. ಯಥಾ ಪ್ರಕಾರವಾಗಿ ಅದೇ ರಾಜಕೀಯದ ಮಾತುಗಳೇ ಹೊರತು ಏನನ್ನ ಇವರು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನಾವು ಗಮನಿಸಬೇಕು. ಮತ್ತು ಇದೇ ಕಾರಣಕ್ಕಾಗಿ ಅವರಲ್ಲಿ ಮುಂದುವರೆದು ಹೇಳ್ತಾರೆ, ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಹೋರಾಟಕ್ಕೆ ಇವರ ಬೆಂಬಲ ಇದೆ, ರಾಜು ಕಾಗೆ ಅವರ ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ಹೋರಾಟದ ನೇತೃತ್ವ ವಹಿಸಿಕೊಳ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ಹಿಂದೆ ಒಬ್ಬರು ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರು, ಈಗ ಇವರು ಅದರ ನೇತೃತ್ವ ವಹಿಸೋದಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟದ ನೇತೃತ್ವ ವಹಿಸಿಕೊಳ್ತೇನೆ ಅಂತೇಳಿ ರಾಜು ಕಾಗೆ ಅವರು ಸಡನ್ ಆಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದ 15 ಜಿಲ್ಲೆಗಳನ್ನು ಸೇರಿಸಿ ಪ್ರತ್ಯೇಕ ರಾಜ್ಯವನ್ನು ರಚನೆ ಮಾಡಿಸಬೇಕು ಅನ್ನುವಂಥದ್ದು ಅವರ ಬೇಡಿಕೆ. ಅವರ ಬೇಡಿಕೆಯಲ್ಲಿ ಉತ್ತರ ಕರ್ನಾಟಕ ಭಾಗದ 15 ಜಿಲ್ಲೆಗಳನ್ನು ಪ್ರತ್ಯೇಕ ರಾಜ್ಯಕ್ಕೆ ಸೇರಿಸಬೇಕು, ಅದನ್ನು ರಚಿಸಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳಿ. ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗ ಈ ಜಿಲ್ಲೆಗಳು, ಕೊಪ್ಪಳ, ರಾಯಚೂರು ಸೇರಿ ಹೊಸ ರಾಜ್ಯ ಆಗಬೇಕು ಅನ್ನುವಂಥದ್ದನ್ನು ಇದರಲ್ಲಿ ಅವರು ಹೇಳಿದ್ದಾರೆ. ಅವರ ಪತ್ರದಲ್ಲಿ ಪ್ರತ್ಯೇಕ ರಾಜ್ಯ ಮಾಡಿದರೆ ಸರ್ವತೋಮುಖ ಅಭಿವೃದ್ಧಿ ಆಗಲಿದೆ ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದಾರೆ ರಾಜು ಕಾಗೆ ಅವರು. ಈಗ ಒಂದೇ ರಾಜ್ಯದಲ್ಲಿ ಅಭಿವೃದ್ಧಿಯ ಕನಸಿಗೆ ಏನು ಭಂಗ ಆಗಿದೆ ಅನ್ನುವಂಥದ್ದನ್ನು ರಾಜು ಕಾಗೆ ಅವರು ವಿವರಿಸಬೇಕಾಗತ್ತೆ, ಕರ್ನಾಟಕದ ಜನರಿಗೆ ವಿವರಿಸಬೇಕಾಗತ್ತೆ. ಅವರ ಉತ್ತರದಾಯಿತ್ವ ಇದೆ. ಯಾಕಂದರೆ ಅವರು ಶಾಸಕರವರು, ಕರ್ನಾಟಕ ವಿಧಾನಸಭೆಯ ಶಾಸಕರವರು, ಅವರು ಉತ್ತರಿಸಬೇಕಾಗತ್ತೆ ಏನು ಆಗಿದೆ ಅಂತೇಳಿ. ಒಂದು, ಈ ಪ್ರತ್ಯೇಕತೆಯ ಕೂಗನ್ನು ಮೊಳಗಿಸ್ತಾರಲ್ಲ, ಇಂಥವ್ರ ಬಗ್ಗೆ ಅನ್ನಿಸುವಂಥದ್ದು ಕನಿಕರ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಈ ರಾಜ್ಯದ ಇತಿಹಾಸವೂ ಗೊತ್ತಿಲ್ಲ, ಇದರ ವಾಸ್ತವಗಳು ಗೊತ್ತಿಲ್ಲ, ಮತ್ತು ಇವರ ಜವಾಬ್ದಾರಿಗಳು ಕೂಡ ಇವರಿಗೆ ಗೊತ್ತಿರೋದಿಲ್ಲ. ಅಂತ ಈ ಜವಾಬ್ದಾರಿ ಗೊತ್ತಿದ್ರೆ, ಒಬ್ಬ ಶಾಸಕರಾಗಿ ಅವ್ರಿಗೆ ಜವಾಬ್ದಾರಿ ಗೊತ್ತಿರ್ತಿದ್ರೆ ಈ ರೀತಿಯಂಥ ಮಾತುಗಳನ್ನ ಹೇಳೋದಿಲ್ಲ ಅವರು. ಮತ್ತೊಂದು ಪ್ರತ್ಯೇಕ ಕನ್ನಡ ನಾಡು ಸೃಷ್ಟಿಯಾಗಲಿದೆ ಅನ್ನುವಂಥದ್ದನ್ನು ಅವರು ಇಲ್ಲಿ ಬರ್ಕೊಂಡಿದ್ದಾರೆ. ಅನ್ಯಾಯ, ತಾರತಮ್ಯ, ಮಲತಾಯಿ ಧೋರಣೆ ಆಗ್ತಲೇ ಬಂದಿದೆ. ಪ್ರತ್ಯೇಕ ರಾಜ್ಯ ರಚನೆಯಿಂದ ಮತ್ತೊಂದು ಕನ್ನಡ ನಾಡು ನಿರ್ಮಾಣವಾಗುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನವರು ಕ್ರಮ ಕೈಗೊಂಡಿದ್ದಾರೆ. ಈ ರೀತಿಯಂಥ ಉತ್ತರ ಕರ್ನಾಟಕದ ಕೂಗನ್ನು, ಈ ರೀತಿಯಾದಂಥ ಒಡಕಿನ ಮಾತು, ಈ ಅಖಂಡ ಕರ್ನಾಟಕದಲ್ಲಿ ಒಡಕಿನ ಮಾತನಾಡುವಂಥವ್ರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಈ ಹಿಂದೆ ಎ ಎಸ್ ಪಾಟೀಲ್ ನಡಹಳ್ಳಿ ಅವರಿಂದ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗಿತ್ತು. ಎ ಎಸ್ ಪಾಟೀಲ್ ನಡಹಳ್ಳಿ ಅವರು 2013ರಿಂದ 18ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅವರು ಮುದ್ದೇಬಿಹಾಳದ ಶಾಸಕರಾಗಿದ್ದರು, ಕಾಂಗ್ರೆಸ್ ಶಾಸಕರಾಗಿದ್ದರು. ಆಗ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಇರ್ತಿದ್ರು. ಆಗ ಅಂದು ಶಾಸಕರಾಗಿದ್ದಂಥ ಎ ಎಸ್ ಪಾಟೀಲ್ ನಡಹಳ್ಳಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿತ್ತು ಕಾಂಗ್ರೆಸ್. ಅವತ್ತು ಉಚ್ಚಾಟನೆ ಮಾಡಿತ್ತು ಎ ಎಸ್ ಪಾಟೀಲ್ ನಡಹಳ್ಳಿ ಅವರನ್ನು. ಇದಾದ ನಂತರ ದಿವಂಗತ ಉಮೇಶ್ ಕತ್ತಿಯವರು, ಅವರು BJPಯಲ್ಲಿ ಇದ್ಕೊಂಡು ಪ್ರತ್ಯೇಕ ರಾಜ್ಯದ ಕನಸುಗಳನ್ನು ಬಿತ್ತುತ್ತಾ ಇದ್ರು. ಅವರು ಪ್ರತ್ಯೇಕತೆಯ ಬಗ್ಗೆ ಮಾತನಾಡ್ತಿದ್ರು. ಅವತ್ತು ಸಿದ್ದರಾಮಯ್ಯನವರು
ಸದನದ ಒಳಗೂ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗೆಯೇ ಸದನದ ಹೊರಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಈ ರೀತಿಯ ಒಡಕಿನ ಧ್ವನಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಯಾಕಂದರೆ ಅಖಂಡ ಕರ್ನಾಟಕ ಅನ್ನುವಂಥದ್ದೇ ನಮ್ಮ ಶಕ್ತಿ, ಕರ್ನಾಟಕದ ಶಕ್ತಿ. ಈಗ ಪತ್ರ ಬರೆದ ಕಾಗವಾಡದ ಶಾಸಕ ರಾಜು ಕಾಗೆ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ, ಕಾಂಗ್ರೆಸ್ನವರು ಏನು ಕ್ರಮ ಕೈಗೊಳ್ತಾರೆ, ರಾಜ್ಯಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ರಾಜು ಕಾಗೆ ವಿರುದ್ಧ ಏನು ಕ್ರಮ ಆಗುತ್ತೆ, ರಾಜ್ಯೋತ್ಸವವನ್ನು ಆಚರಿಸುವ ನವೆಂಬರ್ ತಿಂಗಳಲ್ಲೇ ಬರೆದಂಥ ಪತ್ರ ಇದು ನೋಡಿ. ಸಂಭ್ರಮಿಸುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪತ್ರವನ್ನು ಬರೆಯುವಂಥದ್ದು ಆ ಸಂಭ್ರಮವನ್ನು ಕೆಡಿಸುವ ಉದ್ದೇಶ ಮತ್ತು ಅಖಂಡತೆಯ ಬಗ್ಗೆ ಅರಿವಿಲ್ಲದೆ ಇರುವಂತಹದರ ಉದ್ದೇಶ. ಹೀಗಾಗಿ ಈ ತಿಂಗಳಲ್ಲಿ ಬರೆದಿರುವಂಥ ಈ ಪತ್ರಕ್ಕೆ ಏನು ಉತ್ತರವನ್ನು ಕಾಂಗ್ರೆಸ್ನವರು ಕೊಡ್ತಾರೆ, ಇಂತಹ ಒಡಕಿನ ಧ್ವನಿ ಎತ್ತಿದ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾಂಗ್ರೆಸ್ನವರು ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರಾಜು ಕಾಗೆ ಬರೆದಿರುವಂತಹ ಈ ಪತ್ರದ ವಿಚಾರಕ್ಕೆ ಕಾಂಗ್ರೆಸ್ನವರ ಉತ್ತರ ಏನು? ರಾಜು ಕಾಗೆ ಅವರ ಮಾತುಗಳನ್ನು ನಿಮ್ಗೆ ತೋರಿಸಿ. ಇವತ್ತು ನಾಳೆ 8ನೇ ತಾರೀಕು ಡಿಸೆಂಬರ್ 2ನೇ ತಾರೀಕದಲ್ಲಿ ಇದೆ ವಿಧಾನಸಭೆಯ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಸುದೀರ್ಘವಾದ ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡ್ತೀನಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳಾಗಬೇಕು ಅಂತಲೇ ಬೆಳಗಾವಿಯಲ್ಲಿ ಸದನ ನಡೆಯುವಂಥದ್ದು. ಅದನ್ನು ನೀವು ಎಷ್ಟು ಬಳಕೆ ಮಾಡ್ಕೊಂಡಿದ್ದೀರಿ? ಬೆಳಗಾವಿ ಸದನದಲ್ಲಿ ರಾಜು ಕಾಗೆಯವರು ಈ ಹಿಂದೆ ಮಾಡಿರುವ ಭಾಷಣಗಳು ಏನೇನಿದ್ದಾವೆ, ಎಷ್ಟು ಮಾತನಾಡಿದ್ದಾರೆ, ಎಷ್ಟು ಗಂಟೆಗಳ ಕಾಲ ಅವರು ಮಾತನಾಡಿದ್ದಾರೆ, ಯಾವ್ಯಾವ ವಿಚಾರಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ, ಅವರು ಎತ್ತಿರ್ತಕ್ಕಂತಹ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡದೆ ಓಡಿ ಹೋಗಿದೆಯಾ ಅಥವಾ ಸರ್ಕಾರ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ಯಾ? ಯಾಕೆಂದರೆ ಅವರು ಹಿಂದೆ ಶಾಸಕರಾಗಿದ್ದಾಗಲೂ ಕೂಡ ಸರ್ಕಾರ ಇತ್ತು. ಈಗ ಅವರು ಶಾಸಕರಾಗಿದ್ದಾಗ, ಅವರು ಹಿಂದೆ ಬಿಜೆಪಿಯಿಂದ ಶಾಸಕರಾಗಿದ್ದಾಗಲೂ ಕೂಡ ಸರ್ಕಾರ ಬಿಜೆಪಿಯದ್ದಿತ್ತು. ಕಾಂಗ್ರೆಸ್ನಿಂದ ಈಗ ಶಾಸಕರಾಗಿದ್ದಾರೆ, ಕಾಂಗ್ರೆಸ್ನ ಸರ್ಕಾರ ಇದೆ. ಆಡಳಿತ ಪಕ್ಷದ ಶಾಸಕರಾಗಿದ್ದುಕೊಂಡು ರಾಜು ಕಾಗೆಯವರು ಮಾಡಿರುವಂತಹ ಚರ್ಚೆಗಳು ಏನು, ಅದರ ವಿವರವನ್ನು ಅವರು ಸದನದಲ್ಲಿ ಕೊಡಬೇಕು. ಈಗ ಸಡನ್ ಆಗಿ ಅವರೇನು ಮೊದಲ ಬಾರಿಗೆ ಶಾಸಕರಾಗಿರುವಂಥವ್ರಲ್ಲ ರಾಜು ಕಾಗೆ, ಅವ್ರಿಗೆ ಜವಾಬ್ದಾರಿ ಇದೆ, ಅವರು ಅದನ್ನು ಮಾಡಬೇಕು. ಮತ್ತು ಅವರು ಕೊಟ್ಟಿರುವಂಥ, ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರವನ್ನು ಕೊಡದೆ ಓಡಿ ಹೋಗಿದ್ರೆ ಸರ್ಕಾರವನ್ನು ಕೇಳಬೇಕು, ಆ ಕೆಲಸವನ್ನು ಮಾಡಿಸ್ಬೇಕು. ಅದು ಬಿಟ್ಬಿಟ್ಟು ಪ್ರತ್ಯೇಕ ರಾಜ್ಯದ ಕೂಗು ಅನ್ನೋಂಥ ಇದೆಯಲ್ಲ, ಇದೊಂದು ಈ ರೀತಿಯಾದಂತಹ ಅಸ್ತ್ರಗಳನ್ನು ಬಿತ್ತುವಂಥದ್ದು ಕರ್ನಾಟಕದ ಏಕತೆಗೆ, ಕರ್ನಾಟಕದ ಅಖಂಡತೆಗೆ ಮಾಡುವಂತಹ ಬಹಳ ಗುರುತರವಾಗಿರುವಂತಹ ದ್ರೋಹ ಆಗುತ್ತೆ. ಆ ಕೆಲಸವನ್ನು ರಾಜು ಕಾಗೆ ಅವರು ಯಾಕೆ ಮಾಡ್ತಾರೆ ಒಬ್ಬ ಶಾಸಕರಾಗಿ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಈಗ ಕಾಂಗ್ರೆಸ್ ಏನು ಮಾಡುತ್ತೆ ಇವ್ರ ವಿರುದ್ಧ, ಇದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ಪ್ರಶ್ನೆ. ಇದಾಗಿತ್ತು ಇವತ್ತರ